ಹಲೋ ಎವ್ರಿವಾನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತಂದ್ರೆ ನಿಮ್ಮ ಬಗ್ಗೆ ನೀವು ಪರಿಚಯ ಮಾಡಿಕೊಳ್ಳೋದು ಅಥವಾ ಒಬ್ರ ಹತ್ತಿರ ನಿಮ್ಮ ಪರಿಚಯವನ್ನ ನೀವು ಹೇಳೋದನ್ನ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಅದನ್ನ ಬೇಸಿಕ್ ಆಗಿ ಯಾವ ರೀತಿ ಮಾಡಬೇಕು ಅಥವಾ ನಿಮ್ಮ ಬಗ್ಗೆ ನೀವು ಹೇಳ್ಕೋಬೇಕಾದ್ರೆ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಐ ಆಮ್ ರಾಹುಲ್ ಫ್ರಮ್ ಬ್ಯಾಂಗಲೂರ್. ಐ ಆಮ್ 30 years old. ಐ ಆಮ್ ಅ ಸೇಲ್ಸ್‌ಮ್ಯಾನ್. ಸೊ ಫಸ್ಟ್ ನಿಮ್ಮ ಹೆಸರು, ಸೊ ಅಂಡ್ ಸೊ. ಐ ಆಮ್ ಫ್ರಮ್, ನಾನು ಇಲ್ಲಿಂದ ಬಂದಿದ್ದೀನಿ. ಅಥವಾ ನಿಮ್ಮ ಊರು. ಲೈಕ್ ಒಂದು ಎಕ್ಸಾಂಪಲ್ ಅಂತ ತಗೊಂಡ್ರೆ, ಮೈ ನೇಮ್ ಈಸ್ ವಚನ. ಐ ಆಮ್ ಫ್ರಮ್ ಬ್ಯಾಂಗಲೂರ್. ಹಾಗೆ ಐ ಆಮ್ ಎ ಟೀಚರ್ ಆರ್ ಐ ಆಮ್ ಎ ಸೇಲ್ಸ್‌ಮ್ಯಾನ್. ಹಾಗೆ ನಿಮ್ಮ ಪ್ರೊಫೆಷನ್ ಬಗ್ಗೆ ಕೂಡ ಹೇಳಬೇಕು. ಫಸ್ಟ್ ನಿಮ್ಮ ಬಗ್ಗೆ ನೀವು ಹೇಳಬೇಕು. ನಿಮ್ಮ ಪರ್ಸನಲ್ ಐಡೆಂಟಿಟಿ ಬಗ್ಗೆ ಕೂಡ ಹೇಳಬೇಕು. ನಂತರ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕು. ಈವನ್ ಮ್ಯಾರಿಟರಿ ಸ್ಟೇಟಸ್ ಬಗ್ಗೆ ಕೂಡ ನೀವು ಹೇಳಬಹುದು. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಐ ಆಮ್ ಮ್ಯಾರಿಡ್, ಐ ಆಮ್ ಸಿಂಗಲ್ ಅಂತ. ಐ ಹ್ಯಾವ್ 2 ಚಿಲ್ಡ್ರನ್ ಆರ್ ಐ ಹ್ಯಾವ್ 2 ಕಿಡ್ಸ್. ಕೆಲವರು ಇದನ್ನ ಹೇಳೋವಾಗ ಚಿಲ್ಡ್ರನ್ಸ್ ಅಂತ ಹೇಳ್ತಾರೆ. ದಟ್ ಈಸ್ ರಾಂಗ್. ಚಿಲ್ಡ್ರನ್ ಇಟ್ ಸೆಲ್ಫ್ ಅ ಪ್ಲೂರಲ್. ಅಂದ್ರೆ ಚಿಲ್ಡ್ರನ್ ಅನ್ನೋದೇ ಒಂದು ಬಹುವಚನ. ಸೊ ಅಲ್ಲಿ ನಾವು ಚಿಲ್ಡ್ರನ್ಸ್ ಅಂತ ಹೇಳೋದು ನಾವು ತಪ್ಪಾಗುತ್ತೆ. ಐ ಹ್ಯಾವ್ 2 ಚಿಲ್ಡ್ರನ್ ಅಂತ ಹೇಳಬೇಕು. ನಾವು ಹ್ಯಾವ್ ಬಗ್ಗೆ ಕಲ್ತಿದ್ದೀವಿ. ಇಲ್ಲಿ ಹ್ಯಾವ್ ಅಂತಂತಂದ್ರೆ ಇದಾರೆ ಅಂತ ಅರ್ಥ. ನನಗೆ 2 ಮಕ್ಕಳು ಇದಾರೆ ಅಂತ ಅರ್ಥ. ಸೊ ಮೈ ವೈಫ್ ಈಸ್ ಅ ಹೌಸ್ ವೈಫ್ ಆರ್ ಮೈ ವೈಫ್ ಈಸ್ ಅ ಹೋಮ್ ಮೇಕರ್. ಹೌಸ್ ವೈಫ್ ಮತ್ತೆ ಹೋಮ್ ಮೇಕರ್ ಎರಡೂ ಒಂದೇ, ಅರ್ಥ ಒಂದೇ. ಬಟ್ ಹೋಮ್ ಮೇಕರ್ ಅನ್ನೋದು ತುಂಬಾ ಪೊಲೈಟ್ ಅಂಡ್ ಸ್ಟ್ಯಾಂಡರ್ಡ್ ಅಂತ ಅನ್ಸುತ್ತೆ. ಐ ಹ್ಯಾವ್ 2 ಬ್ರದರ್ಸ್. ಐ ಡೋಂಟ್ ಹ್ಯಾವ್ ಸಿಸ್ಟರ್ಸ್. ಐ ಹ್ಯಾವ್ ಅ ಬೈಕ್. ಐ ಡೋಂಟ್ ಹ್ಯಾವ್ ಅ ಕಾರ್. ಅಂದ್ರೆ ಇದರಲ್ಲಿ ನಾವು ಲೈಕ್ ನಮ್ಮ ಪರಿಚಯದಲ್ಲಿ ಹೇಳ್ಬೇಕು, ನಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. ಜಸ್ಟ್ ಹ್ಯಾವ್ ಅನ್ನೋದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ ಎಕ್ಸಾಂಪಲ್ ಹಾಗೆ ಹೇಳ್ತಾ ಇರೋದು. ಇಫ್ ಯು ಆರ್ ಅನ್ಮ್ಯಾರಿಡ್, ನೀವು ನಿಮ್ಮ ಪೇರೆಂಟ್ಸ್ ಬಗ್ಗೆ ಕೂಡ ಹೇಳ್ಬಹುದು. ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಬಗ್ಗೆ ಕೂಡ ಇದರಲ್ಲಿ ನೀವು ಹೇಳಬಹುದು. ಇದೊಂದು ಪ್ಯಾಟರ್ನ್. ಈ ಪ್ಯಾಟರ್ನ್ ಅಲ್ಲಿ ನಿಮ್ಮ ಪರಿಚಯವನ್ನ ನೀವು ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಇಂಗ್ಲಿಷ್ ಲೆಸನ್ಸ್ ಅನ್ನ ನೋಡೋಣ. ಥ್ಯಾಂಕ್ ಯು. ಬಾಯ್. ಸಿ ಯು ಸೂನ್.